ಧರ್ಮಸ್ಥಳದಲ್ಲಿ ಇವತ್ತು ಶೋಧ ಕಾರ್ಯ ನಡೀತಾ ಇರುವ ಮಧ್ಯದಲ್ಲಿ ಎಸ್ಐಟಿ ಮೀಟಿಂಗ್ ಮಾಡ್ತಾ ಇತ್ತು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಸಭೆ ನಡೆಯಿತು ಬೆಳತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ. ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನ ಪಡೆದರು ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ. ಡಿಐಜಿ ಅನುಚೇತ್, ಎಸ್ಪಿ ಸೈಮನ್ ರಿಂದ ತನಿಖೆಯ ಬಗ್ಗೆ ಮೊಹಾಂತಿ ಅವರು ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡರು. ಒಂದು ಕಡೆ ಶೋಧ ಕಾರ್ಯ ನಡೀತಾ ಇತ್ತು ಮಧ್ಯಾಹ್ನ, ಮತ್ತೊಂದು ಕಡೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗ್ತಾ ಇತ್ತು. ಹೈ ವೋಲ್ಟೇಜ್ ಮೀಟಿಂಗ್ ಅದು. ಇಲ್ಲಿಯವರೆಗೂ ಶೋಧ ಕಾರ್ಯಾಚರಣೆ ಎಲ್ಲಿವರೆಗೂ ಆಯಿತು, ಏನೆಲ್ಲ ಸಿಕ್ತು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟರು. ಧರ್ಮಸ್ಥಳದಲ್ಲಿ 3 ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ. ಪ್ರತಿಷ್ಠಿತ ಕುಟುಂಬದ ಮೇಲೆ ಸುಳ್ಳು ಆರೋಪ ಅಂತ ಹಲ್ಲೆ ನಡೆದಿದೆಯಂತೆ. ನೇತ್ರಾವತಿಯ ಪಾಂಗಳ ಎಂಬಲ್ಲಿ ಯುವಕರ ತಂಡದಿಂದ ದಾಳಿ. ಎಸ್ಐಟಿ ಕಾರ್ಯಾಚರಣೆಯ ಬಗ್ಗೆ ಯೂಟ್ಯೂಬರ್ಸ್ ವರದಿ ಮಾಡ್ತಾ ಇದ್ರು. ಯೂಟ್ಯೂಬರ್ಗಳ ಮೇಲೆ ಕೆಲವು ಯುವಕರು ಅಟ್ಯಾಕ್ ಮಾಡಿದ್ರಂತೆ. ಯೂಟ್ಯೂಬರ್ ಮೇಲೆ ಹಲ್ಲೆ ನಡೆದಿರೋದನ್ನ ಖಂಡಿಸಿ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಹಲ್ಲೆ ಖಂಡಿಸಿ ಪಾಂಗಳ ಕ್ರಾಸ್ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು. ಉದ್ವಿಗ್ನ ಪರಿಸ್ಥಿತಿ ಇದೆ. ಉದ್ವಿಗ್ನ ಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಹೆಚ್ಚಿನ ಪೊಲೀಸರು ಕೂಡ ಬಂದಿದ್ದಾರೆ. ಧರ್ಮಸ್ಥಳದ ಪಾಂಗಳ ಕ್ರಾಸ್ನಲ್ಲಿ ಒಂದು ರೀತಿ ಉದ್ವಿಗ್ನ ಸ್ಥಿತಿ ಇದೆ. ಕಾರಣ ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯಾಗಿದೆ. ಯುವಕರ ಗುಂಪು ಹಲ್ಲೆಯನ್ನ ನಡೆಸಿದೆ. ಪ್ರತಿಷ್ಠಿತ ಕುಟುಂಬದ ಮೇಲೆ ಆರೋಪವನ್ನ ಮಾಡಿರುವಂಥದ್ದು, ಸುಳ್ಳು ಸುದ್ದಿಯನ್ನ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತಹ ಯುವಕರ ಗುಂಪು ಯೂಟ್ಯೂಬರ್ಗಳ ಮೇಲೆ ಅಟ್ಯಾಕ್ ಮಾಡಿದೆ. ಶೋಧ ಕಾರ್ಯಾಚರಣೆಯ 9ನೆಯ ದಿನ ಇವತ್ತಿನ ಕಾರ್ಯಾಚರಣೆ, ಶೋಧ ಕಾರ್ಯಾಚರಣೆ ಸಂಜೆನೆ ಮುಗಿದಿದೆ. ಇದಾದ ನಂತರ ಆದಂತಹ ಬೆಳವಣಿಗೆ ಇದು. ಪಾಂಗಳ ಕ್ರಾಸ್ನಲ್ಲಿ ಯೂಟ್ಯೂಬರ್ಸ್ ವರದಿಯನ್ನ ಮಾಡ್ತಾ ಇದ್ರಂತೆ. ಪ್ರತಿಷ್ಠಿತ ಕುಟುಂಬದ ಮೇಲೆ ಸುಳ್ಳು ಆರೋಪ ಅಂತ ಯುವಕರ ತಂಡ ಹಲ್ಲೆಯನ್ನ ಮಾಡಿದೆ. ಸ್ಥಳದಲ್ಲಿ ಒಂದು ರೀತಿ ಉದ್ವಿಗ್ನ ಸ್ಥಿತಿ ಇದೆ. ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇದ್ದಾರೆ. ಯುವಕರ ಗುಂಪಿದೆ. ಯೂಟ್ಯೂಬರ್ಗಳ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಳ್ಳು ಸುಳ್ಳು ಸುದ್ದಿಯನ್ನ ನೀವು ಬಿತ್ತರಿಸ್ತಾ ಇದ್ದೀರಿ ಅಂತ ಗರಂ ಆಗಿದ್ದಾರೆ. ಧರ್ಮಸ್ಥಳ ಪಾಂಗಳ ಕ್ರಾಸ್ ಬಳಿ ಆಗ್ತಾ ಇರುವಂತಹ ಗಲಾಟೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿದ್ದಾರಂತೆ ಯುವಕರ ತಂಡ ಹಲ್ಲೆಯನ್ನ ಮಾಡಿದೆ ಅನ್ನುವಂತಹ ಮಾಹಿತಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಭರತ್, ಏನಾಯ್ತು? ಯಾರ ಮೇಲೆ ಹಲ್ಲೆ ಆಗಿರುವಂಥದ್ದು? ಸದ್ಯ ಪರಿಸ್ಥಿತಿ ಹೇಗಿದೆ?
ಎಸ್ಐಟಿ ಕಾರ್ಯಾಚರಣೆಯ ಬಗ್ಗೆ ವರದಿ ಮಾಡ್ತಾ ಇದ್ದಂತಹ ಯೂಟ್ಯೂಬರ್ಸ್ಗಳ ಮೇಲೆ ಯುವಕರ ಗುಂಪು ಹಲ್ಲೆ ಮಾಡಿದೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಆಕ್ರೋಶಿತರನ್ನ ಚದುರಿಸೋದಿಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಲಾಠಿ ಪ್ರಹಾರವೂ ಕೂಡ ಆಗಿದೆ. ಪ್ರತಿಷ್ಠಿತ ಕುಟುಂಬದ ಮೇಲೆ ಸುಳ್ಳು ಆರೋಪವನ್ನ ಮಾಡೋದಲ್ಲದೆ ಸುಳ್ಳು ಸುದ್ದಿಗಳನ್ನ ಬಿತ್ತರಿಸಲಾಗ್ತಾ ಇದೆ ಅಂತ ಯುವಕರ ಗುಂಪು ಆಕ್ರೋಶಗೊಂಡಿದೆ. ಅಜಯ್, ಅಭಿಷೇಕ್, ಸಂತೋಷ್ ಮೂವರು ಯೂಟ್ಯೂಬರ್ಗಳ ಮೇಲೆ ಯುವಕರ ಗುಂಪು ಹಲ್ಲೆ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ದಾವೆ. ನೇತ್ರಾವತಿಯ ಪಾಂಗಳ ಕ್ರಾಸ್ ಬಳಿ ಆಗ್ತಾ ಇರುವ ಗಲಾಟೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಎಸ್ಐಟಿ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಯೂಟ್ಯೂಬರ್ಸ್ ಅದನ್ನ ವರದಿ ಮಾಡ್ತಾ ಇದ್ರು. ಆಗ ಯುವಕರ ಗುಂಪು ಏಕಾಏಕಿ ಹಲ್ಲೆಗೆ ಮುಂದಾಗತ್ತೆ. ಮೂವರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಅಜಯ್, ಅಭಿಷೇಕ್ ಹಾಗೂ ಸಂತೋಷ್. ಭರತ್ ಇದ್ದಾರೆ. ಭರತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.